ಕ್ವಿಂಟಾಲು ಬೆಳೆ ಬರಬೇಕಾಗ್ತದೆ. ಆದರೆ ಈ ಬಾರಿ 1.5-2 ಕ್ವಿಂಟಾಲ್ ಕೂಡ ಬಂದಿಲ್ಲ. ಇವತ್ತು ಗುಲ್ಬರ್ಗ ಒಂದೇ ಜಿಲ್ಲೆನಲ್ಲಿ 6-7 ಲಕ್ಷ ಎಕರೆನಲ್ಲಿ ತೊಗರಿನ ಬೆಳೀತಾರೆ. ಅದರ 80% ಅಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ ರೋಗಕ್ಕೆ ತುತ್ತಾಗಿರೋ ಕಾರಣದಿಂದ. ಆದರೆ ರಾಜ್ಯ ಸರ್ಕಾರ ಆ ಸರ್ವೆನ ಮಾಡಿಸ್ಬೇಕು, ಅಸೆಸ್ಮೆಂಟ್ ಮಾಡಬೇಕು, ಈ ಕಷ್ಟವನ್ನೇ ತೆಗೆದುಕೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ ಏನು ತೊಗರಿ ಇವತ್ತು ಸಂಪೂರ್ಣ ನಾಶ ಆಗಿದೆ, ಇದಕ್ಕೆ ರೈತರಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ, ಸರ್ವೆ ಮಾಡಬೇಕಾಗ್ತದೆ. ಸರ್ವೆ ಮಾಡ್ತಕ್ಕಂಥ ಗೋಜ್ಗೂ ಕೂಡ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸ್ಕೊಳ್ತಿಲ್ಲ, ಕೈ ಹಾಕ್ತಾ ಇಲ್ಲ. ಅಂದ್ರೆ ರೈತರಿಗೆ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಜನಕಲ್ಯಾಣ ಸಮಾವೇಶ ಇದೆ ಯೋಗ್ಯತೆಗೆ. ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ, ಇವರ ವರ್ತನೆ, ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರು ಕೂಡ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಇವರ ಆಡಳಿತ ವೈಖರಿ ಇವತ್ತು ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಮೊದಲನೇದು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ತನಿಖೆ ಆಗಬೇಕು, ನ್ಯಾಯಿಕ ತನಿಖೆ ಆಗಬೇಕು. ರೈತರು ಏನು ಸಂಕಷ್ಟದಲ್ಲಿದ್ದಾರೆ, ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತತ್ಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತೊಗರಿ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸರ್, ವೈದ್ಯಕೀಯ ಶಿಕ್ಷಣ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನೂ ವರದಿ ಬರೋದಕ್ಕೆ 10 ದಿನ ಬೇಕು, 10 ದಿನಗಳು ಕೂಡ ಕಾಯ್ದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸದ್ಯಕ್ಕೆ ಮೆಡಿಸಿನ್ ಫ್ರೀಸ್ ಮಾಡಿದೀವಿ ಅಂತ ಅಷ್ಟೇ ಹೇಳ್ತಾರೆ, ಕೆಲವು ಮೆಡಿಸಿನ್ ಕೊಡಬಾರ್ದು ಅಂತ ಹೇಳಿ. ವೈದ್ಯಕೀಯ ಸಚಿವರು ಬಳ್ಳಾರಿ ಭೇಟಿಯನ್ನು ನೀಡಿದ್ದಾರ, ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರ್ಸೊತ್ತಿಲ್ವ ಅವರಿಗೆ? ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸೊತ್ತು ಸಿಕ್ಕಿಲ್ವ? ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡ್ಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇವತ್ತು ಸರ್ಕಾರಕ್ಕೆ ಇಳಿದಂತಾಗಿದೆ ಉಸ್ತುವಾರಿ ಸಚಿವರಿಗಾಗಾದ್ರೆ. ಈ ರೀತಿ ಬೇಜವಾಬ್ದಾರಿಯ ನಡವಳಿಕೆ ಏನಿದೆ, ಇದನ್ನು ಹೇಗೆ ಹೋಗ್ತೀರಿ ಇದನ್ನಾಗಾದ್ರೆ? ಈಗ ಪಾರ್ಟಿ ಇಂಟರ್ನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನು ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಪ್ರತಿ ಬಾರಿ ಸಂಧಾನದ ವಿಚಾರ ಮಾತಾಡ್ತಲೇ ಇರ್ತೀರಾ, ಆದರೂ ಯಾಕೆ ನಡೀತಾ ಇದೆ? ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟು ಇದೆ. ಹೇಳಿದ್ರಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ತೊಗರಿ ವಿಚಾರದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಕಬ್ಬು ಬೆಳೆಗಾರರು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, 9ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ದಿನ ಬೆಳಗಾದರೂ ಯತ್ನಾಳ್ ಬಗ್ಗೆ ಮಾತನಾಡ್ತಕ್ಕಂಥ ಇದು ನನಗಿಲ್ಲ, ಖಂಡಿತ ಇದೆ. ಅಧಿವೇಶನದಲ್ಲಿ ಕೂಡ ಬಳ್ಳಾರಿಯ ಅನೇಕ ವಿಚಾರಗಳಿದೆ ರೀ. ಉತ್ತರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ರಾಜ್ಯ ಸರ್ಕಾರ, ಎಲ್ಲವೂ ಕೂಡ ಚರ್ಚೆ ಮಾಡೋದಿದೆ, ಎಲ್ಲವೂ ಕೂಡ ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. Ashwavega English News. Coming soon. Your channel, your voice, your trust.